ವಿಶ್ವ ಪತ್ರಿಕಾ ಸ್ವಾತಂತ್ರ್ಯದ ಸೂಚ್ಯಂಕದಲ್ಲಿ ಭಾರತ 159ನೇ ಸ್ಥಾನಕ್ಕೆ ಕುಸಿದಿದೆ. 180 ದೇಶಗಳನ್ನೊಳಗೊಂಡಂತಹ ಈ ಒಂದು ಸಮೀಕ್ಷೆಯಲ್ಲಿ ಭಾರತ ಇವತ್ತು 159ನೇ ಸ್ಥಾನದಲ್ಲಿದೆ. ನೋಡಿ, ಒಂದು ಪ್ರಜಾಪ್ರಭುತ್ವ ದೇಶದಲ್ಲಿ ಪತ್ರಿಕೋದ್ಯಮ ಅಥವಾ ನಮ್ಮ ದೇಶದ 4ನೇ ಸ್ತಂಭ ಅಂತ ಕರೆಸಿಕೊಳ್ಳುವಂತಹ ಪತ್ರಿಕೋದ್ಯಮ ಇವತ್ತು ಯಾಕೆ ಈ ರೀತಿಯಾಗಿ ಅಧಃಪತನದತ್ತ ಸಾಗಿದೆ? ಯಾಕೆ ಒಂದು ರೀತಿಯಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎನ್ನುವಂತಹ ವಿಚಾರ ಅವನತಿಯನ್ನು ಹೊಂದಿಕೊಳ್ತಾ ಇದೆ? ಯಾಕೆ ನಮ್ಮ ದೇಶದಲ್ಲಿ ಈ ಒಂದು ಸೂಚ್ಯಂಕ ಇವತ್ತು ಪಾತಾಳಕ್ಕೆ ಕುಸಿದಿರುವಂಥದ್ದು? ನಾವು ಬೇರೆಲ್ಲೂ ಹೋಗಬೇಕಾಗಿಲ್ಲ, ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ನಮ್ಮ ರಾಜ್ಯದ ನಮ್ಮ ಕರಾವಳಿಗೆ ಬೇಕಾದಂತಹ ಒಂದು ವಿಚಾರ, ಆ ಒಂದು ಪ್ರಕರಣ 13 ವರ್ಷಗಳ ನಿರಂತರ ಹೋರಾಟ ಮಾಡಿದ ಒಂದೇ ಒಂದು ಕಾರಣಕ್ಕೆ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇರುವಂತಹ ಅಥವಾ ಅಪರಾಧಿ ಸ್ಥಾನದಲ್ಲಿರುವಂತಹ ಕೆಲವೊಂದು ಹೋರಾಟಗಾರರು ನಿರಂತರವಾಗಿ ಕೇಸು ಪ್ರಕರಣಗಳು ಇವೆಲ್ಲವೂ ದಾಖಲಾಗ್ತಾ ಇರುವಂಥದ್ದು. ನೋಡಿ, ನಾವಿವತ್ತು ಮಾಧ್ಯಮ ಎನ್ನುವಂತಹ ವಿಚಾರ ಇಲ್ಲಿ ಗಮನಿಸಲೇಬೇಕಾದಂತಹ ಒಂದು ವಿಚಾರ. ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಆದೇಶ ಬರುತ್ತೆ. ಆದೇಶ ಅಂತ ಕರಿತೀರೋ ಅಥವಾ ಹಿಯರಿಂಗ್ ಅಂತ ಹೇಳ್ತಿರೋ, ಅಲ್ಲಿ ವಿಚಾರಣೆ ನಡೀತು ಅಂತ ಹೇಳ್ತಿರೋ, ಏನು ಬೇಕಾದರೂ ಅದನ್ನು ಕರ್ಕೊಳ್ಬೋದು. ಆದರೆ ಒಂದು ವಿಚಾರ ಎಸ್ಪೆಷಲಿ ನಮ್ಮ ರಾಜ್ಯದಲ್ಲಿ ಅತಿ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದಂತಹ ಒಂದು ವಿಚಾರ, ನಾವು ಹಲವು ಮಾಧ್ಯಮಗಳನ್ನು ಗಮನಿಸಬಹುದು. ಮಾಧ್ಯಮಗಳಲ್ಲಿ ಬೇಕಾಬಿಟ್ಟಿಯಾಗಿ ಹಲವು ಕ್ಷುಲ್ಲಕ ವಿಚಾರಗಳನ್ನು ಒಂದು ವಾರದವರೆಗೆ ಎಳೆದು ಅಲ್ಲಿ ತಮ್ಮ ಮೀಡಿಯಾವನ್ನು ಹೈಲೈಟ್ ಮಾಡಿದಂತಹ ಸನ್ನಿವೇಶಗಳನ್ನು ನಾವು ಅದೆಷ್ಟೋ ನೋಡಿದ್ದೇವೆ. ಏನು ನೈತಿಕತೆ ಅಂತ ನಾವು ಕರಿತೀವಿ ಅಥವಾ ಮೊರಾಲಿಟಿ ಅಂತ ಕರಿತೀವಿ, ಅವೆಲ್ಲವನ್ನ ಗಾಳಿಗೆ ತೋರಿದಂತಹ ಒಂದು ಸಂದರ್ಭ. ನೋಡಿ, ರಾತ್ರಿ ಆದರೆ ಸಾಕು, ಒಂದು ಕಡೆ ಅಜಿತ್ ಹನುಮಕ್ಕನವರ್, ಇನ್ನೊಂದು ಕಡೆ ಪಬ್ಲಿಕ್ ಟಿವಿ ರಂಗಣ್ಣ, ಇನ್ನೊಂದು ಕಡೆ ಆರ್ ಕನ್ನಡ, ಇನ್ನೊಂದು ಕಡೆ TV9. ಅವರಿಗೆ ಬೇಕಾದ ರೀತಿಯಲ್ಲಿ ಡಿಬೇಟ್ಗಳನ್ನು ಅಥವಾ ಸ್ಪೆಷಲ್ ಅವರ್ಸ್ಗಳನ್ನು ಕ್ರಿಯೇಟ್ ಮಾಡಿ ಅದರಲ್ಲಿ ಯಾರದು ಜನ್ಮ ಜಾಲಾಡುವಂತಹ ವಿಚಾರಗಳಿರ್ಬೋದು, ಅಥವಾ ನೋಡಿ ದರ್ಶನ್ ವಿಚಾರ, ಪ್ರಜ್ವಲ್ ರೇವಣ್ಣ ವಿಚಾರ, ಕುಮಾರಸ್ವಾಮಿ ವಿಚಾರ, ಸಿದ್ದರಾಮಯ್ಯ ವಿಚಾರ, ಅಥವಾ DKC ವಿಚಾರ, ರಾಜಕಾರಣಿಗಳ ವಿಚಾರ, ಏನು ಬೇಡೋ ಅದನ್ನೆಲ್ಲವನ್ನ ಬೇಕಾಬಿಟ್ಟಿಯಾಗಿ ಪ್ರಸಾರ ಮಾಡ್ತಾರೆ. ಆದರೆ 13 ವರ್ಷಗಳು ಮಾತಾಡ್ತಾ ಇದ್ದಂತಹ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೀತು. ಅದನ್ನು ತೀರ್ಪು ಅಂತ ಹೇಳಿದರೆ ಕೆಲವರಿಗೆ ಅಸಂಬದ್ಧ ಅನಿಸುತ್ತೆ. ಆ ಒಂದು ಕಾರಣಕ್ಕೆ ಇದನ್ನು ವಿಚಾರಣೆ ಅಂತಾನೆ ಕರ್ಕೊಳ್ಳೋಣ. ಓಕೆ, ಈ ಒಂದು ಪ್ರಕರಣದಲ್ಲಿ ವಿಚಾರಣೆ ಆಯಿತು. ಮೀಡಿಯಾಗಳು ಏನು ಮಾಡಬೇಕಿತ್ತು? ಏನಿಲ್ಲ ಅಂತಿದ್ರು ಕೂಡ ಇದೇ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟು ಡಿಬೇಟ್ಗಳನ್ನು ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಈ ಒಂದು ವಿಷಯಗಳು ಚರ್ಚೆ ಆಗಬೇಕು ಅಂತ ಹೇಳ್ತಾ ಇಲ್ಲ. ಚರ್ಚೆ ಮಾಡಿದರೆ ಒಳ್ಳೆಯದೇ, ಆದರೆ ಅದನ್ನು ಮೀಡಿಯಾಗಳು ಮಾಡ್ತಾ ಇಲ್ಲ. ಕನಿಷ್ಠ ಅಂದರು ಒಂದು ಎಪಿಸೋಡ್ ನಿಮ್ಮಿಂದ ಕೊಡಲಿಕ್ಕೆ ಸಾಧ್ಯ ಆಗಿಲ್ಲ ಅಂದರು ಕನಿಷ್ಠ ಒಂದು 5 ನಿಮಿಷದ ವಾರ್ತೆಯನ್ನಾದರೂ ನಿಮಗೆ ಪ್ರಸಾರ ಮಾಡ್ಬೋದಾಗಿತ್ತು. ನೋಡಿ, ಇಡೀ ರಾಜ್ಯದ ಜನತೆ ಪ್ರಶ್ನೆ ಎತ್ತಿದ ಕಾರಣಕ್ಕಾಗಿ ಆರ್ ಕನ್ನಡ ನಿನ್ನೆ ದಿವಸ 30ನೇ ತಾರೀಕಿನಂದು ಬಂದಂತಹ ಆ ಒಂದು ವಿಚಾರಣೆಯ ವಿಷಯಗಳನ್ನು ನಿನ್ನೆ ದಿವಸ ಪ್ರಸಾರ ಮಾಡಿತ್ತು. ಇಲ್ಲಾಂತಿದ್ರೆ ನಮ್ಮಲ್ಲೇ ಮೊದಲು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟು ಎಲ್ಲರೂ ಎತ್ತಿದ ಕೈ. ದರ್ಶನ ವಿಚಾರದಲ್ಲಿ ಆಗಿರಲಿ ಅಥವಾ ಬೇರೆ ಯಾವುದೇ ಪ್ರಕರಣ ಆಗಿರಲಿ, ನಮಗೇ ಮೊದಲು ಸಿಕ್ಕಿದ್ದು ವಾರ್ತೆ, ನಾವೇ ಮೊದಲು ಪ್ರಸಾರ ಮಾಡ್ತಾ ಇರೋದು. ಏನೆಲ್ಲ ಬಿಡ್ತಾ ಇದೆ. ಇವಾಗ ನೋಡಿ, ಎಲೆಕ್ಷನ್ ನಡೀತಾ ಇದೆ ಕೇರಳದಲ್ಲಿ, ತಮಿಳುನಾಡು, ಪಶ್ಚಿಮ ಬಂಗಾಳ. ಹೀಗೆ ಏನು ಎಲೆಕ್ಷನ್ ನಡೀತಾ ಇದೆ, ಅದರ ಸಮೀಕ್ಷೆಗಳು, ಬುರುಡೆ ಸಮೀಕ್ಷೆಗಳನ್ನು ಬೇಕಾಬಿಟ್ಟಿಯಾಗಿ ಪ್ರಸಾರ ಮಾಡ್ತಾ ಇದ್ದಾರೆ. ಇವೆಲ್ಲದಕ್ಕೂ ಸಮಯ ಇದೆ. ಆದರೆ ನೋಡಿ, 13-14 ವರ್ಷಗಳ ಇಡೀ ರಾಜ್ಯದಲ್ಲಿ ಮನೆ ಮಾತಾಗಿರುವಂತಹ ಒಂದು ಪ್ರಕರಣ, ಸೌಜನ್ಯ ಪ್ರಕರಣ. ಆ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟಲ್ಲಿರುವಂತಹ ವಿಚಾರಣೆ ಬಗ್ಗೆ ಪ್ರಸಾರ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ನಮ್ಮ ದೇಶದಲ್ಲಿ ಪತ್ರಿಕೋದ್ಯಮ 149ನೇ ಸ್ಥಾನಕ್ಕೆ ಆ ಒಂದು ಸೂಚ್ಯಂಕ ಕುಸಿದಿದೆ ಅಂತ ಹೇಳೋದಕ್ಕೆ ಇದೇ ಒಂದು ಉದಾಹರಣೆ. ಭಾರತದ 4ನೇ ಸ್ತಂಭ ಅಂತ ಕರ್ಕೊಳ್ಳುವಂತಹ ಈ ಒಂದು ಪತ್ರಿಕೋದ್ಯಮ ಯಾಕೆ ಇಷ್ಟೊಂದು ಪಾತಾಳಕ್ಕೆ ಕುಸಿದಿದೆ, ಏನು ಇದರ ವಿಶೇಷತೆ, ಯಾಕೆ ಹೀಗಾಯಿತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ತಿಳಿಯುವಂತಹ ಒಂದು ಪ್ರಯತ್ನ ಮಾಡೋಣ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ನಾವಿವತ್ತು ನಮ್ಮ ದೇಶದ ಪ್ರಜಾಪ್ರಭುತ್ವದ 4ನೇ ಆಧಾರ ಸ್ತಂಭ ಅಂತ ಕರ್ಕೊಳ್ಳುವಂತಹ ಪತ್ರಿಕೋದ್ಯಮದ ಬಗ್ಗೆ ಒಂದಷ್ಟು ಮಾತಾಡೋಣ. ನಮ್ಮ ಜಾಗತಿಕ ಮಟ್ಟದಲ್ಲಿ ಪತ್ರಿಕೋದ್ಯಮದ ಸೂಚ್ಯಂಕವು ಗಣನೀಯವಾಗಿ ಏರಿಕೆ ಕಂಡಿದ್ದರೆ ಈ ಒಂದು ವಿಚಾರ ಅಷ್ಟು ಚರ್ಚೆ ಆಗ್ತಾ ಇರಲಿಲ್ಲ. ಆದರೆ ದಯನೀಯವಾಗಿ
ಪಾತಾಳಕ್ಕೆ ಕುಸಿದಿರುವಂಥದ್ದು. 159ನೇ ಸ್ಥಾನದಲ್ಲಿ ಇವತ್ತು ಪತ್ರಿಕಾ ಸ್ವಾತಂತ್ರ್ಯದ ಸೂಚ್ಯಂಕ ಕುಸಿದಿದೆ ಅಂತ ಹೇಳಿದರೆ ಈ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು, ನಾವು ನೀವುಗಳು ಮಾತಾಡಲೇಬೇಕು. ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಮೊದಲೇ ಕಮೆಂಟ್ ಮಾಡಿ ಆಯಿತಾ. ನಮ್ಮ ಭಾರತದ ವಿಚಾರ ಬೇಡಿ, ಯುದ್ಧದ ಸಂಕಷ್ಟದಲ್ಲಿ ಮುಳುಗಿರುವಂತಹ ಪ್ಯಾಲೆಸ್ತೀನ್ ಕೂಡ ಭಾರತಕ್ಕಿಂತ ಪತ್ರಿಕೋದ್ಯಮದಲ್ಲಿ ಉನ್ನತ ಸ್ಥಾನದಲ್ಲಿದೆ. ಇದನ್ನು ನಾವು ಗಮನಿಸಬೇಕು. ಸೊ ಏನಿದು ಸೂಚ್ಯಂಕ, ಇದರ ವಿಶೇಷತೆ ಏನು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಯುವಂತಹ ಒಂದು ಪ್ರಯತ್ನ ಮಾಡೋಣ. ವಾಟ್ ಡಸ್ ದಿ ಇಂಡೆಕ್ಸ್ ಇಂಡಿಕೇಟ್? ಈ ಒಂದು ಪತ್ರಿಕೋದ್ಯಮದ ಸೂಚ್ಯಂಕ ಏನನ್ನ ಸೂಚಿಸುತ್ತೆ? ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಅಂದ್ರೆ RSF ಎಂಬ ಅಂತಾರಾಷ್ಟ್ರೀಯ ಸಂಸ್ಥೆ ಪ್ರತಿ ವರ್ಷ ಈ ವರದಿಯನ್ನು ನೀಡುತ್ತೆ. ಇದು ಮುಖ್ಯವಾಗಿ 5 ಅಂಶಗಳನ್ನು ಪರಿಗಣಿಸುತ್ತದೆ. ಒಂದು, ರಾಜಕೀಯ ಸನ್ನಿವೇಶ; ಎರಡನೇದಾಗಿ ಕಾನೂನಿನ ಚೌಕಟ್ಟು; ಮೂರನೇದಾಗಿ ಆರ್ಥಿಕ ಅಂಶ; ನಾಲ್ಕನೇದಾಗಿ ಸಾಮಾಜಿಕ ಸಾಂಸ್ಕೃತಿಕ ಅಂಶ; ಐದನೇದಾಗಿ ಭದ್ರತೆ. ಇದರಲ್ಲಿ ಮೊದಲನೇದಾಗಿ ರಾಜಕೀಯ ಸನ್ನಿವೇಶದ ಬಗ್ಗೆ ಮಾತಾಡೋಣ. ಪತ್ರಕರ್ತರಿಗೆ ಸರ್ಕಾರದ ಕಡೆಯಿಂದ ಎಷ್ಟು ಸ್ವಾತಂತ್ರ್ಯ ಇದೆ? ಒಂದು ಪತ್ರಿಕೋದ್ಯಮವನ್ನು ನಡೆಸಲು ಆಯಾ ಸರ್ಕಾರಗಳು ಕೂಡ ಅದಕ್ಕೆ ಬೆಂಬಲವನ್ನು ಸೂಚಿಸಬೇಕಾಗುತ್ತೆ. ಸೊ ಈ ರೀತಿಯಲ್ಲಿ ಪತ್ರಿಕೋದ್ಯಮಕ್ಕೆ ಸರ್ಕಾರಗಳು ಯಾವ ರೀತಿಯಲ್ಲಿ ಬೆಂಬಲವನ್ನು ಸೂಚಿಸುತ್ತದೆ? ನಮ್ಮ ರಾಜ್ಯದಲ್ಲಿ ಇರ್ಬೋದು, ನಮ್ಮ ದೇಶದಲ್ಲಿ ಇರ್ಬೋದು. ಎಸ್ಪೆಷಲಿ ಇವಾಗ ಮಾತಾಡ್ತಾ ಇರುವಂಥದ್ದು ನಮ್ಮ ದೇಶದಲ್ಲಿ ನೋಡಿ, ನಾವು ಬಕೆಟ್ ಮೀಡಿಯಾಗಳು ಅಂತ ಯಾಕೆ ಕರಿತೀವಿ ಅಂತ ಹೇಳಿದರೆ, ನಿಷ್ಪಕ್ಷಪಾತವಾದಂತಹ ವರದಿಗಳನ್ನು ಸಲ್ಲಿಸೋದಕ್ಕೆ ಇವತ್ತು ಭಯಭೀತರಾಗಿದ್ದಾರೆ. ಯಾಕಂತ ಹೇಳಿದರೆ ಬರೀ ಒಂದು ಪಕ್ಷವನ್ನು ಹೆಗಲಿನ ಮೇಲೆ ಹೊತ್ತು ನಡಿಬೇಕಾದಂತಹ ಸಂದಿಗ್ಧ ಪರಿಸ್ಥಿತಿ ಎದುರಾಗಿರುವಂಥದ್ದು. ಯಾಕೆಂತ ಹೇಳಿದರೆ ಅವರ ಸಂಸ್ಥೆಗಳ ಮೇಲೆ IT ರೇಡ್ ಇರ್ಬೋದು, EDಯನ್ನು ಕಳಿಸಿ ಅವರನ್ನು ಒಂದು ರೀತಿಯಲ್ಲಿ ಶೋಷಣೆ ಮಾಡುವಂತಹ ಪ್ರಯತ್ನವನ್ನು ಇವತ್ತು ಕೇಂದ್ರ ಸರ್ಕಾರಗಳು ಮಾಡ್ತಾ ಇದೆ ಅನ್ನುವಂತಹ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಇನ್ನು ಎರಡನೇದಾಗಿ ಕಾನೂನಿನ ಚೌಕಟ್ಟು, ಮಾಧ್ಯಮಗಳನ್ನು ರಕ್ಷಿಸುವ ಅಥವಾ ಗಮನಿಸುವ ಕಾನೂನುಗಳು ಭಾರತದಲ್ಲಿ ಹೇಗಿವೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಮೂರನೇದಾಗಿ ಆರ್ಥಿಕ ಅಂಶ, ಜಾಹೀರಾತು ಮತ್ತು ಮಾಲೀಕತ್ವದ ಪ್ರಭಾವ ನಮ್ಮ ದೇಶದಲ್ಲಿ ಎಷ್ಟಿದೆ, ಯಾವ ರೀತಿಯಲ್ಲಿ ಇದು ಈ ಒಂದು ವಾರ್ತೆಗಳ ಮೇಲೆ, ಪತ್ರಿಕೋದ್ಯಮದ ಮೇಲೆ ಪ್ರಭಾವವನ್ನು ಬೀರ್ತಾ ಇದೆ. ಇನ್ನು ಸಮಾಜವು ಮುಕ್ತ ಮಾಧ್ಯಮವನ್ನು ಹೇಗೆ ಸ್ವೀಕರಿಸ್ತಾ ಇದೆ, ಸಾಮಾಜಿಕ ಸಾಂಸ್ಕೃತಿಕ ಅಂಶವನ್ನು ಕೂಡ ಇಲ್ಲಿ ಗಮನಿಸಬೇಕಾದದ್ದು. ಪತ್ರಕರ್ತರ ಮೇಲೆ ದೈಹಿಕ ದಾಳಿ ಅಥವಾ ಬೆದರಿಕೆಗಳು ನಡೀತಾ ಇದೆಯಾ? ಇದು ಕೂಡ ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಪತ್ರಿಕೋದ್ಯಮವನ್ನು ಒಂದು ರೀತಿಯಲ್ಲಿ ಶೋಷಣೆ ಮಾಡ್ತಾ ಇರುವಂತಹ ಒಂದು ವಿಚಾರ, ಪತ್ರಕರ್ತರ ಮೇಲೆ ದೈಹಿಕ ದಾಳಿ ಅಥವಾ ಬೆದರಿಕೆಗಳು. ಇನ್ನು ಭಾರತದ ಕುಸಿತಕ್ಕೆ ಪ್ರಮುಖ ಕಾರಣಗಳು ಏನು? ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಕುಸಿಯಲು ಕಾರಣ ಏನು? ಈ ಒಂದು ವರದಿಯನ್ನು ಗಮನಿಸ್ತಾ ಹೋದರೆ ಹೆಚ್ಚಿನ ಪ್ರಜಾಪ್ರಭುತ್ವ ಪರಿಸರಗಳಲ್ಲಿಯೂ ಸಹ ಸುದ್ದಿ ಮನೆಗಳನ್ನು ಮೌನಗೊಳಿಸಲು ಕಾನೂನು ಚೌಕಟ್ಟುಗಳನ್ನು ಹೆಚ್ಚಾಗಿ ಬಳಸಲಾಗ್ತಾ ಇದೆ. ಭಾರತದಲ್ಲಿ ಸ್ವತಂತ್ರ ಮಾಧ್ಯಮಗಳ ಮೇಲಿನ ನ್ಯಾಯಾಂಗ ಕಿರುಕುಳ ತೀವ್ರಗೊಳ್ತಾ ಇದೆ. ಇದು ನೇರವಾಗಿ ಪತ್ರಕರ್ತರನ್ನು ಗುರಿಯಾಗಿಸಿಕೊಂಡು ಕ್ರಿಮಿನಲ್ ಕಾನೂನುಗಳ ಅಂದರೆ ಮಾನನಷ್ಟ ಅಥವಾ ರಾಷ್ಟ್ರೀಯ ಭದ್ರತಾ ಕಾನೂನುಗಳ ಹೆಚ್ಚುತ್ತಿರುವ ಬಳಕೆಯಿಂದ ಪ್ರೇರಿತವಾಗಿದೆ. ಭಾರತದ ಅಂಕಗಳು ಮುಖ್ಯವಾಗಿ ಈ ವರ್ಷದ ರಾಜಕೀಯ, ಆರ್ಥಿಕ ಮತ್ತು ಕಾನೂನು ಸೂಚಕಗಳಲ್ಲಿ ಕಡಿಮೆಯಾಗಿದೆ. ಈ ಅಂಕಗಳು ಪ್ರತಿ ಸೂಚಕಕ್ಕೂ ಶ್ರೇಯಾಂಕವನ್ನು ನಿರ್ಧಾರ ಮಾಡ್ತವೆ. ಪತ್ರಕರ್ತರ ಮೇಲಿನ ಹಿಂಸಾಚಾರ, ಹೆಚ್ಚು ಕೇಂದ್ರೀಕೃತ ಮಾಧ್ಯಮ ಮಾಲೀಕತ್ವ ಮತ್ತು ಸ್ಪಷ್ಟವಾದ ರಾಜಕೀಯ ಹೊಂದಾಣಿಕೆಯೊಂದಿಗೆ ಸುದ್ದಿ ಮನೆಗಳ ಏರಿಕೆಯೊಂದಿಗೆ ಪತ್ರಿಕಾ ಸ್ವಾತಂತ್ರ್ಯವು 2014ರಿಂದ ಪ್ರಧಾನಿ ನರೇಂದ್ರ ಮೋದಿ ಆಳ್ವಿಕೆ ನಡೆಸಿದ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವದಲ್ಲಿ ಬಿಕ್ಕಟ್ಟಿನಲ್ಲಿದೆ ಅಂತ ಸೂಚ್ಯಂಕ ಗಮನಿಸುತ್ತದೆ. ಕಾನೂನು ಚೌಕಟ್ಟಿನ ಬಗ್ಗೆ ಹೇಳುವುದಾದರೆ ಭಯೋತ್ಪಾದನಾ ವಿರೋಧಿ ಕಾನೂನುಗಳನ್ನು ಪತ್ರಕರ್ತರ ವಿರುದ್ಧ ಹೆಚ್ಚಾಗಿ ಬಳಸಲಾಗ್ತಾ ಇದೆ. ಪ್ರಮುಖ ವಿರೋಧ ಪಕ್ಷವಾದ ಕಾಂಗ್ರೆಸ್ ಮತ್ತು ಇತರ ಪ್ರಾದೇಶಿಕ ಪಕ್ಷಗಳು ಬೆದರಿಕೆ ಉದ್ದೇಶಗಳಿಗಾಗಿ ಮತ್ತು ಪ್ರತೀಕಾರವಾಗಿ ಪತ್ರಕರ್ತರ ವಿರುದ್ಧ ಕಾನೂನು ನಿಬಂಧನೆಗಳನ್ನು ಬಳಸಿಕೊಂಡಿದೆ. 2023ರ ದೂರ ಸಂಪರ್ಕ ಕಾಯ್ದೆ, 2023ರ ಮಾಹಿತಿ ತಂತ್ರಜ್ಞಾನ ತಿದ್ದುಪಡಿ ನಿಯಮಗಳು ಮತ್ತು 2023ರ ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂರಕ್ಷಣಾ ಕಾಯ್ದೆ ಸೇರಿದಂತೆ ಮಾಧ್ಯಮವನ್ನು ನಿಯಂತ್ರಿಸಲು, ಸುದ್ದಿಗಳನ್ನು ಸೆನ್ಸಾರ್ ಮಾಡಲು ಮತ್ತು ವಿಮರ್ಶಕರನ್ನು ಮೌನಗೊಳಿಸಲು ಸರ್ಕಾರಕ್ಕೆ ಅಸಾಧಾರಣ ಅಧಿಕಾರವನ್ನು ನೀಡುವ ಹಲವಾರು ಹೊಸ ಕಾನೂನುಗಳನ್ನು ಮೋದಿ ಪರಿಚಯ ಮಾಡಿರುವಂಥದ್ದು. 2024ರಲ್ಲಿ ಭಾರತದ ಶ್ರೇಯಾಂಕ ಏರಿದಾಗಲೂ ಕೂಡ ಅಂತಹ ಬದಲಾವಣೆಗಳು ಹೆಚ್ಚಾಗಿ ದಾರಿ ತಪ್ಪಿಸುವವು ಅಂತ RSF ಸ್ಪಷ್ಟಪಡಿಸಿದೆ. ಈ ಏರಿಕೆ ನಿಜವಾದ ದೇಶೀಯ ಸುಧಾರಣೆಗಳಿಂದಲ್ಲ, ಬದಲಾಗಿ ಇತರ ರಾಷ್ಟ್ರಗಳ ಅಂಕಗಳು ಇನ್ನಷ್ಟು ತೀವ್ರವಾಗಿ ಕುಸಿದು ಮೂಲಭೂತವಾಗಿ ಭಾರತವನ್ನು ಪೂರ್ವ ನಿಯೋಜಿತವಾಗಿ ಮೇಲಕ್ಕೆ ತಳ್ಳಿದ ಪರಿಣಾಮ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಭಾರತದ ಮಾಧ್ಯಮ ಕಾನೂನು ಪರಿಸರವು ಹಲವಾರು ನಿರ್ಬಂಧಿತ ಕ್ರಮಗಳಿಂದ
ರೂಪುಗೊಂಡಿದೆ. ಭಿನ್ನಾಭಿಪ್ರಾಯದ ಧ್ವನಿಗಳನ್ನು ಗುರಿಯಾಗಿಸಲು UAPA ಮತ್ತು ದೇಶದ್ರೋಹ ಕಾನೂನುಗಳ ಬಳಕೆ, ರಾಜ್ಯವು ಡಿಜಿಟಲ್ ನಿರೂಪಣೆಗಳನ್ನು ನಿಯಂತ್ರಣ ಮಾಡಲು ಅನುವು ಮಾಡಿಕೊಡುವ IT ನಿಯಮಗಳು ಮತ್ತು ವಿಮರ್ಶಕರು ವಾದಿಸುವ ದತ್ತಾಂಶ ಸಂರಕ್ಷಣಾ ಶಾಸನವು ವೈಯಕ್ತಿಕ ಗೌಪ್ಯತೆಗಿಂತ ಸರ್ಕಾರಿ ಕಣ್ಗಾವಲುಗೆ ಒಂದು ಸಾಧನವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಒಟ್ಟಾಗಿ ಈ ಕಾನೂನುಗಳು ತನಿಖಾ ಪತ್ರಿಕೋದ್ಯಮವನ್ನು ನಿಗ್ರಹಿಸಲು ಬಹುಹಂತದ ಕಾರ್ಯವಿಧಾನವನ್ನು ಸೂಚಿಸ್ತಾ ಇದೆ. ಪತ್ರಿಕಾ ಸ್ವಾತಂತ್ರ್ಯ ಅಂದರೆ ಬರೀ ಪತ್ರಕರ್ತರಿಗೆ ಸಂಬಂಧಪಟ್ಟಂತಹ ವಿಚಾರ ಅಲ್ಲ, ಇದು ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕನ ಸಾಮಾನ್ಯ ಹಕ್ಕುಗಳಲ್ಲಿ ಒಂದಾಗಿದೆ. ಪ್ರಜಾಪ್ರಭುತ್ವ ದೇಶದಲ್ಲಿ ಮಾಧ್ಯಮಗಳು ಪ್ರಶ್ನೆ ಮಾಡುವುದನ್ನು ನಿಲ್ಲಿಸಿದರೆ ಅದು ಅತ್ಯಂತ ನಮ್ಮ ಈ ಒಂದು ಪ್ರಜಾಪ್ರಭುತ್ವ ದೇಶ ದುರ್ಬಲ ಆಗುವುದಕ್ಕೆ ಕಾರಣ ಆಗುತ್ತೆ. 180 ದೇಶಗಳ ಪೈಕಿ ನಮ್ಮ ದೇಶ 159ನೇ ಸ್ಥಾನದಲ್ಲಿರುವುದು ಒಳ್ಳೆಯ ಬೆಳವಣಿಗೆ ಅಂತೂ ಖಂಡಿತ ಅಲ್ಲ. ಅಂದರೆ ನಾವಿಲ್ಲಿ ಅರ್ಥ ಮಾಡಿಕೊಳ್ಬೋದು, ಪತ್ರಕರ್ತರನ್ನು ಅಥವಾ ಸ್ವತಂತ್ರ ಪತ್ರಿಕೋದ್ಯಮವನ್ನು ನಮ್ಮ ದೇಶ ಯಾವ ರೀತಿಯಲ್ಲಿ ಬೆಳೆಸ್ತಾ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಆಗಿದೆ. ಸೊ ಸ್ನೇಹಿತರೆ, ಇವೆಲ್ಲವನ್ನು ಗಮನಿಸ ಹೋದರೆ ನಿಮಗೆ ಏನು ಅನ್ನಿಸ್ತಾ ಇದೆ? ನಮ್ಮ ಪತ್ರಿಕೋದ್ಯಮ ಅಥವಾ ಇಲ್ಲಿನ ಸ್ಯಾಟಲೈಟ್ ಮೀಡಿಯಾಗಳು ಯಾವ ವಿಚಾರವಾಗಿ ಹೆಚ್ಚಾಗಿ ಫೋಕಸ್ ಮಾಡ್ತಾ ಇದೆ? ನೋಡಿ, ಇಲ್ಲಿ ಯಾವತ್ತೂ ಕೂಡ ವಾರ್ತೆ ವ್ಯೂಸ್ ಆಗೋದಿಲ್ಲ. ನೋಡಿ, ನ್ಯೂಸ್ ಯಾವತ್ತೂ ವ್ಯೂಸ್ ಆಗೋದಿಲ್ಲ. ವ್ಯೂಸ್ ಇಲ್ಲಾಂದ್ರೂ ಪರವಾಗಿಲ್ಲ, ನ್ಯೂಸ್ ಆಗೇ ಬರಬೇಕು. ಅದೇ ಪತ್ರಿಕೋದ್ಯಮ ಎನ್ನುವಂಥದ್ದು, ನೈಜ ಪತ್ರಕರ್ತ ಎನ್ನುವಂಥದ್ದು. ಸೊ ಸ್ನೇಹಿತರೆ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.